ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಉಗುರು ಕೇವಲ ನಮ್ಮ ವೈಯಕ್ತಿಕ ಸ್ವಚ್ಛತೆಗೆ ಮಾತ್ರ ನಾವು ಕಟ್ ಮಾಡ್ಕೊಳ್ಳುವಂಥದ್ದಲ್ಲ. ಉಗುರಿನ ತುದಿಯಲ್ಲಿ ನಿಮ್ಮ ಪೂರ್ತಿ ಹಿಸ್ಟರಿ ಇರುತ್ತೆ. ಆ ಉಗುರನ್ನು ಯಾರದೇ ಕೈಗೂ ಸಿಗದೆ ಇರೋ ಥರ ನೋಡ್ಕೊಳ್ಳಿ. ಈ ದಿನ ಮಾತ್ರ ಸರ್ವತಃ ಉಗುರನ್ನು ಕಟ್ ಮಾಡ್ಕೋಬೇಡಿ. ಈ ಸಮಯದಲ್ಲಿ ಮಾತ್ರ ದಯಮಾಡಿ ಉಗುರನ್ನು ಕಟ್ ಮಾಡ್ಕೋಬೇಡಿ. ಮಾತೆ ಮಹಾಲಕ್ಷ್ಮಿ ಹಾಗೇ ನಿಮ್ಮ ಮೇಲೆ ಕೋಪಗೊಂಡು ಮನೆಯಿಂದ ಹೊರಟು ಹೋಗ್ಬಿಡುವಂಥದ್ದು. ಉಗುರನ್ನು ಕಟ್ ಮಾಡ್ಕೊಳ್ಳೇಬೇಕು ಅಂತ ಇದ್ರೆ, ವೀಕ್ಷಕರೇ, ನಿಮಗೆ ಜೀವನದಲ್ಲಿ ಕಷ್ಟಗಳು ಯಾಕೆ ಕಡಿಮೆ ಆಗ್ತಾ ಇಲ್ಲ? ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ. ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ ವೀಕ್ಷಕರೇ. ಹೌದು, ನೀವು ಸುಮಾರು ಜನ ವೀಕ್ಷಕರಲ್ಲಿ ಸುಮಾರು 90% ಅಂತ ಅನ್ಕೋತೀನಿ ನಾನು, ಒಂದು ತಪ್ಪು ಮಾಡ್ತಾರೆ. ಅದೇನಪ್ಪ ಅಂದರೆ, ಯಾವ ಸಮಯದಲ್ಲಿ ಉಗುರನ್ನು ಕಟ್ ಮಾಡಬಾರ್ದು ಆ ಸಮಯದಲ್ಲಿ ಮತ್ತು ಆ ದಿನದಲ್ಲಿ ಉಗುರನ್ನು ಕಟ್ ಮಾಡಿ ಹೊರಗಡೆ ಬಿಸಾಕ್ತಾರೆ. ಹೌದು ವೀಕ್ಷಕರೇ, ತುಂಬ ಅಪಶಕುನ, ತುಂಬ ಕೆಟ್ಟದ್ದಾಗತ್ತೆ ಆ ರೀತಿ ಮಾಡಿದರೆ. ನಿಮ್ಮ ಏಳಿಗೆಗೆ ನೀವೇ ತಡೆಗೋಡೆ ನಿರ್ಮಾಣ ಮಾಡ್ಕೋತೀರಾ. ನಿಮ್ಮ ಕಾಲಿನ ಮೇಲೆ ನೀವೇ ಏಳಿಗೆಗೆ ಕಲ್ಲನ್ನು ಹಾಕ್ಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ಮಾತ್ರ ಸರ್ವತಃ ಉಗುರನ್ನು ಕಟ್ ಮಾಡ್ಕೋಬೇಡಿ. ಈ ಸಮಯದಲ್ಲಿ ಮಾತ್ರ ದಯಮಾಡಿ ಉಗುರನ್ನು ಕಟ್ ಮಾಡ್ಕೋಬೇಡಿ. ಮಾತೆ ಮಹಾಲಕ್ಷ್ಮಿ ಹಾಗೇ ನಿಮ್ಮ ಮೇಲೆ ಕೋಪಗೊಂಡು ಮನೆಯಿಂದ ಹೊರಟು ಹೋಗ್ಬಿಡುವಂಥದ್ದು. ನಿಮ್ಮ ಏಳಿಗೆ ನಿಂತು ಬಿಡುತ್ತೆ. ಆಗೋ ಕೆಲಸ ಎಲ್ಲ ಡೌನ್ 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 ಆಗ್ತಾ ಬರುತ್ತೆ. ಅಭಿವೃದ್ಧಿ ಆಗೋದಿಲ್ಲ. ಈ ಒಂದು ವಿಶೇಷ ರಹಸ್ಯ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ತಂದಿದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊದಲೇ ಬಾರಿಗೆ ಈ ಕಾರ್ಯಕ್ರಮ ಮತ್ತು ಜೀತ್ ಮೀಡಿಯಾ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಇರುವಂಥ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆ ಆಗುತ್ತೆ. ಅದರ ಜೊತೆಗೆ ವೀಕ್ಷಕರೇ, ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ಒಂದು ವಿಶೇಷವಾದಂತಹ ಸೌಲಭ್ಯಕ್ಕಾಗಿ ಯೂಟ್ಯೂಬ್ ಸಂಸ್ಥೆಯವರು ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೊಟ್ಟಿದ್ದಾರೆ. ವೀಕ್ಷಕರೇ, ಗುರುಗಳೇ ಅದೆಲ್ಲಿದೆ, ಸಿಗ್ತಾ ಇಲ್ಲ ಅಂತೀರಾ? ನೋಡಿ, ನೀವೀಗ ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಕೆಳಗಡೆನೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ, JOIN ಅಂತ ಹೇಳಿ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಏನಾಗುತ್ತೆ ಅಂತ ಕೇಳ್ತೀರಾ? ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ವರ್ಷ ಭವಿಷ್ಯ, ವಾರ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳಿಗೆ ಮಾತ್ರ ಎಂಜಾಯ್ ಮಾಡ್ಬೋದು. ಆ ರೀತಿ ವಿಡಿಯೋ ಲಿಸ್ಟಿಂಗ್ ಇರುತ್ತೆ. ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡಬಹುದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಉಗುರಿನ ಬಗ್ಗೆ ನಿಮಗೆ ಗೊತ್ತೇ ಇಲ್ಲದ ರಹಸ್ಯ ಮಾಹಿತಿಯನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಹೌದು ವೀಕ್ಷಕರೇ, ನೋಡಿ, ಉಗುರು ಕೇವಲ ನಮ್ಮ ವೈಯಕ್ತಿಕ ಸ್ವಚ್ಛತೆಗೆ ಮಾತ್ರ ನಾವು ಕಟ್ ಮಾಡ್ಕೊಳ್ಳುವಂಥದ್ದಲ್ಲ. ಉಗುರಿನ ತುದಿಯಲ್ಲಿ ನಿಮ್ಮ ಪೂರ್ತಿ ಹಿಸ್ಟರಿ ಇರುತ್ತೆ. ಯಾರಿಗೆ ಆ ಉಗುರು ಸಿಗಬಾರ್ದು ಅವರಿಗೆ ಆ ಉಗುರು ಸಿಕ್ಕರೆ ಸಾಕು. ತಾಂತ್ರಿಕರು, ಮಾಂತ್ರಿಕರು, ಇಂತಹ ಕೆಟ್ಟ ಕೆಲಸಗಳನ್ನು ಮಾಡುವಂಥವರಿಗೆ ಆ ಉಗುರು ಸಿಕ್ಕರೆ ನಿಮ್ಮ ಪೂರ್ತಿ ಹಿಸ್ಟ್ರಿ ಅವರು ತಿಳ್ಕೊತಾರೆ. ನಿಮ್ಮ ಜನ್ಮ ದಿನಾಂಕ, ನಿಮಗೆ ಯಾವಾಗ ಮದುವೆ ಆಯಿತು, ಯಾವಾಗ ಸಂತಾನ ಪ್ರಾಪ್ತಿ ಆಯಿತು, ಯಾವಾಗ ಮುಂದೆ ನಿಮಗೆ ಒಳ್ಳೆಯದಾಗಲಿಕ್ಕಿದೆ, ಯಾವ ರೀತಿ ಮಾಡಿದರೆ ನಿಮ್ಮನ್ನು ಆ ಏಳಿಗೆಯನ್ನು ಕಟ್ ಮಾಡ್ಬೋದು, ನಿಮ್ಮನ್ನು ಹೇಗೆ ಸರ್ವನಾಶ ಮಾಡ್ಬೋದು, ಪೂರ್ತಿಯಾದಂಥ ಮಾಹಿತಿ ಉಗುರಿನ ತುದಿಯಲ್ಲಿರುತ್ತೆ. ನಿಮ್ಮ ಔರ ಇರುತ್ತೆ, ಔರ ಅದರಲ್ಲಿ ವೈಬ್ರೇಷನ್ ಇರುತ್ತೆ. ಹಾಗಾಗಿ ವೀಕ್ಷಕರೇ, ಆ ಉಗುರನ್ನು ಯಾರದೇ ಕೈಗೂ ಸಿಗದೆ ಇರೋ ಥರ ನೋಡ್ಕೊಳ್ಳಿ. ಅದು ಕೂಡ ಯಾವ ದಿವಸ ಕಟ್ ಮಾಡಬಾರ್ದು, ಯಾವ ಸಮಯದಲ್ಲಿ ಕಟ್ ಮಾಡಬಾರ್ದು. ಕಟ್ ಮಾಡಿ ಬಿಸಾಕ್ಬಿಟ್ರೆ ಮುಗೀತು, ಅಲ್ಲಿಗೆ ಅವನತಿ ಗ್ಯಾರಂಟಿ, ಸರ್ವನಾಶ ಗ್ಯಾರಂಟಿ. ಹಾಗಾಗಿ ಆ ತಪ್ಪು ಮಾಡಬೇಡಿ ವೀಕ್ಷಕರೇ. ಉಗುರನ್ನು ಮಾತ್ರ ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಾಯಂಕಾಲ, ಅದು ದೀಪ ಬೆಳಗಿದ ಮೇಲೆ ಕಟ್ ಮಾಡ್ಕೋಬೇಡಿ. ಗೋಧೂಳಿ ಸಮಯಕ್ಕಿಂತ ಮುಂಚೆ, ಸೂರ್ಯ ಹಗಲಿನ ಸಮಯದಲ್ಲಿ ಸೂರ್ಯ ಇದ್ದಾಗ, ಬೆಳಕಿರುವಾಗ ಉಗುರನ್ನ ಕಟ್ ಮಾಡ್ಕೋಬೇಕು. ಅದು ಯಾವ ದಿವಸ ಅಂತ ನಾನು ಹೇಳ್ತೀನಿ ನಿಮಗೆ. ಅಕಸ್ಮಾತ್ ಸೂರ್ಯ ಮುಳುಗಿದ ಮೇಲೆ ಉಗುರನ್ನ ಕಟ್ ಮಾಡಿಕೊಂಡ್ರೆ, ಲಕ್ಷ್ಮಿ ಬರುವಂತಹ ಸಮಯದಲ್ಲಿ ಉಗುರನ್ನ ಕಟ್ ಮಾಡ್ಕೋತಾ ಇದ್ರೆ ಅದು ಲಕ್ಷ್ಮಿಗೆ ಮಾಡುವಂಥ ಅವಮಾನ. ಲಕ್ಷ್ಮಿ ಹೊರಗಡೆ ಹೊರಟು ಹೋಗುವಂಥದ್ದು. ನಿಮ್ಮ ಜೀವನದಿಂದ ಹಣ ಹೋಯ್ತು, ದೂರ ಹೋಗುತ್ತೆ, ಹಣನೇ ಸಿಗಲ್ಲ, ದುಡಿಮೆನೇ ಸಿಗಲ್ಲ ನಮಗೆ. ಹಣ ಬರೋದು ದೂರದ ಮಾತು ಉಳಿತು. ಹಾಗಾಗಿ ಈ ತಪ್ಪು ಮಾಡಬಾರ್ದು. ಇನ್ನು ಎರಡನೇದ್ದೇನಪ್ಪ ಅಂತಂದರೆ, ರಾತ್ರಿ ಸಮಯದಲ್ಲಿ ಉಗುರನ್ನ ಕಟ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಗುರುಗಳೇ ಅನ್ನೋದು ನಿಮ್ಮ ನೆಕ್ಸ್ಟ್ ಕ್ವಶನ್ ಇರುತ್ತೆ. ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ರಾತ್ರಿ ಹೊತ್ತು ನೆಗೆಟಿವ್ ಎನರ್ಜಿಗಳ ಸಂಚಾರ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ.
ನೀವು ಗೊತ್ತಿಲ್ಲದೇನೆ ರಾತ್ರಿ ಉಗುರನ್ನ ಕಟ್ ಮಾಡ್ಕೋತೀರಾ, ಆಮೇಲೆ ಮನೆಯಿಂದ ಅದನ್ನು ಹೊರಗಡೆ ಬಿಸಾಕ್ತೀರಾ. ಅಲ್ಲಿ ಆ ನೆಗೆಟಿವ್ ಎನರ್ಜಿಗಳು ಆ ಉಗುರಿಗೆ ಅಟ್ರಾಕ್ಟ್ ಆದಾಗ ನಿಮಗಿಲ್ಲಿ ಮಾನಸಿಕ ತುಮುಲ, ಕಿರಿಕಿರಿ, ಹಿಂಸೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲಸ ಕಾರ್ಯದಲ್ಲಿ ಏಳಿಗೆ ಆಗೋದಿಲ್ಲ. ಆ ಉಗುರು ಯಾವ ವ್ಯಕ್ತಿಗಳಿಗೆ ಸಿಗಬಾರ್ದೋ ಆ ವ್ಯಕ್ತಿಗಳಿಗೆ ಸಿಕ್ಕರೆ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡುತ್ತಾರೆ. ಹಾಗಾಗಿ ರಾತ್ರಿ ಮೇಲೆ ಉಗುರುಗಳನ್ನು ಕಟ್ ಮಾಡ್ಕೋಬೇಡಿ, ಹಗಲಿನ ಸಮಯದಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ. ಇನ್ನು ವಾರದ ಒಂದೊಂದು ದಿನಕ್ಕೂ ಕೂಡ ಅದರದ್ದೇ ಮಹತ್ವ ಇದೆ. ಒಂದೊಂದು ಗ್ರಹಗಳು ಆ ಒಂದು ವಾರವನ್ನು ಕಂಟ್ರೋಲ್ ಮಾಡೋದ್ರಿಂದ ಶನಿವಾರ, ಮಂಗಳವಾರ ಮತ್ತು ಗುರುವಾರ ಉಗುರುಗಳನ್ನು ಕಟ್ ಮಾಡ್ಕೋಬಾರ್ದು. ಯಾಕೆ ಅಂತಂದರೆ ಈ ದಿನಗಳಲ್ಲಿ ಉಗುರುಗಳನ್ನು ಕಟ್ ಮಾಡಿಕೊಂಡ್ರೆ ನೋಡಿ, ಮಂಗಳವಾರ ಉಗುರುಗಳನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಎದುರಿಸಬೇಕಾಗಿ ಬರಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಬೇಡ. ಇನ್ನು ಗುರುವಾರ ಕಟ್ ಮಾಡಿಕೊಂಡ್ರೆ ಗುರುವಿನ ಅವಕೃಪೆಗೆ ಒಳಗಾಗ್ತಾರೆ, ವೆಲ್ತ್, ಹೆಲ್ತ್ ಎಲ್ಲ ಹೋಯ್ತು ಜೀವನದಲ್ಲಿ. ಇನ್ನು ಶನಿವಾರ ಕಟ್ ಮಾಡಿಕೊಂಡ್ರೆ ಶನಿ ಭಗವಾನರ ಅವಕೃಪೆಗೆ ಒಳಗಾಗ್ತೀರಾ, ಕೆಲಸ ಎಲ್ಲ ವಿಳಂಬ ಆಗತ್ತೆ, ಶನಿ ದೋಷ ಹೆಚ್ಚಾಗತ್ತೆ. ಹಾಗೆ ಇನ್ನು ಉಗುರನ್ನು ಕಟ್ ಮಾಡಿಕೊಳ್ಳೇಬೇಕು ಅಂತ ಇದ್ದರೆ ಬುಧವಾರ ಮತ್ತು ಶುಕ್ರವಾರ ದಿ ಬೆಸ್ಟ್ ದಿವಸ. ಈ 2 ದಿವಸ ಕಟ್ ಮಾಡಿಕೊಂಡ್ರೆ ಜೀವನದಲ್ಲಿ ಅಪಾರ ಪ್ರಮಾಣದ ಹಣ, ಹೆಸರು, ಸಂಪತ್ತು, ಖ್ಯಾತಿ ಒಲದು ಬರುತ್ತೆ. ಇನ್ನು ಉಗುರು ಕತ್ತರಿಸಿದ ಮೇಲೆ ನಾನು ಆಗಲೇ ಹೇಳ್ತಾ ಇದ್ದೆ, ಬೇಕಾಬಿಟ್ಟು ಡಸ್ಟ್ಬಿನ್ನಲ್ಲಿ ಹಾಕೋದು, ಅಲ್ಲಿ ಎಸೆಯೋದು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಒಂದು ರಹಸ್ಯ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಉಗುರು ಕಟ್ ಮಾಡ್ಕೊಂಡ್ಮೇಲೆ ಒಂದು ಮಣ್ಣಿನ ಹಣತೆ ತಗೊಳ್ಳಿ, ಅದರೊಳಗಡೆ ನೀವು ಕಟ್ ಮಾಡಿದಂಥ ಉಗುರನ್ನು ಹಾಕ್ಕೊಳ್ಳಿ, ಅದ್ರ ಒಳಗಡೆ 5-6 ಕರ್ಪೂರ ಹಾಕಿ ಆ ಉಗುರನ್ನು ಸುಟ್ಟುಬಿಡಿ. ಸುಟ್ಟು ಅದರಿಂದ ಬರುವಂಥ ಬೂದಿಯನ್ನು ಯಾವುದಾದ್ರೂ ಬೆಳೆಯುವಂಥ ಹಸಿರು ಮರದ ಕೆಳಗಡೆ ಹಾಕಿಬಿಡಿ. ಒಣಗಿದ ಮರ ಅಲ್ಲ, ಬೆಳೀತಾ ಇರಬೇಕು, ಚಿಗುರ್ತಾ ಇರೋ ಮರದ ಕೆಳಗಡೆ ಹಾಕಿದರೆ ನಿಮ್ಮ ಜೀವನನೂ ಮರ ಹೇಗೆ ಬೆಳೀತಾ ಹೋಗುತ್ತೆ ಹಾಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಉಗುರು ಯಾರ ಕೈಗೂ ಸಿಗಲ್ಲ. ಜೊತೆಗೆ ಕಟ್ ಮಾಡಿದಂಥ ಉಗುರನ್ನು, ಸುಟ್ಟ ಬೂದಿಯನ್ನು ಅದ್ರ ಕೆಳಗಡೆ ಹಾಕಿದಾಗ ವಾಪಸ್ ರಿಫ್ಲೆಕ್ಷನ್ ನಮಗೆ ಅಭಿವೃದ್ಧಿ ಥರದಲ್ಲಿ ಬರುತ್ತೆ ಹೊರತಾಗಿ ಯಾವಾಗಲೂ ಡೌನ್ಫಾಲ್ ಇರಲ್ಲ. ನೋಡಿ ವೀಕ್ಷಕರೇ, ಎಂಥ ಅಪರೂಪದ ಗೊತ್ತೇ ಇರಲಾರ್ದಂಥ ಮಾಹಿತಿಯನ್ನು ಹೇಳಿದ್ದೀನಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಆ ಹಸಿರು ಮರ ಹೇಗೆ ದಿನದಿಂದ ದಿನಕ್ಕೆ ಬೆಳೆಯುತ್ತೆ ಅದೇ ಥರ ನೀವು ಬೆಳಿಬೇಕು, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಇರಬೇಕು ಅಂತಂದರೆ ಒಂದು ವಸ್ತುವನ್ನು ಮನೆಯಲ್ಲಿ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿ. ಅದು ಬೇರೆ ಯಾವ ವಸ್ತು ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಪ್ರತಿಯೊಬ್ಬ ಹಿಂದೂ ಧರ್ಮವನ್ನು ಪಾಲಿಸುವಂಥ ಸನಾತನಿಯ ಮನೆಯಲ್ಲಿ ಇರಬೇಕಾದಂಥ ವಸ್ತು ಅದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದ್ದು. ಅದು ಯಾವ ಮನೆಯಲ್ಲಿ ಇರುತ್ತೆ ಆ ಮನೆಯಲ್ಲಿ ಯಾವ ಮಾಟ, ಮಂತ್ರ, ತಂತ್ರ, ನೆಗೆಟಿವ್ ಎನರ್ಜಿ, ಕಣದೃಷ್ಟಿ ಬರೋದಿಲ್ಲ. ನಿಮ್ಮನ್ನು ತುಂಬ ಸೇಫ್ ಗಾರ್ಡ್ ಮಾಡುತ್ತೆ. ಹಣವನ್ನು ಅಪಾರ ಪ್ರಮಾಣದಲ್ಲಿ ನಿಮಗೆ ಎಳೆದು ತಂದು ಕೊಡುತ್ತೆ. ಹಣ ಅಟ್ರಾಕ್ಷನ್, ಮನಿ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಆಗುತ್ತೆ. ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ. ನಿಮಗೆ ಬೇಕಾ ವೀಕ್ಷಕರೇ? ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗ್ತಾ ಇದೆ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಕರೆ ಮಾಡಬೇಡಿ, ವಾಟ್ಸಪ್ಪಲ್ಲಿ ಬುಕ್ಕಿಂಗ್ ತೊಗೋತಾರೆ. 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಸಿದ್ಧಿಯಾದ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ ನಾವೇ ಕಳಿಸ್ಕೊಡ್ತೀವಿ. ವೀಕ್ಷಕರೇ, ಇಂಥ ಅಪರೂಪದ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಎಲ್ರಿಗೂ ಪ್ರಚಾರ ಮಾಡಿ, ಎಲ್ರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಇಂತಹದ್ದೇ ಅಪರೂಪದ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.